ನಿನಗೊಂದು ಸರ್ಪ್ರೈಸ್. ಓಕೆ, ಈಗ ಕಣ್ಣು ಕಟ್ತಿದ್ದೀನಿ, ನಿನಗೊಂದು ಸರ್ಪ್ರೈಸ್ ಕೊಡಲಿ. ಅತ್ತೆ ಕಡೆಯಿಂದ ಒಂದು ಗಿಫ್ಟ್. ಓಕೆ ಓಕೆ, ಸಕಸ್ ಸಕಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ, ನನ್ನ ಹಳೆಯ ಅಂದರೆ ನನ್ನ ಅಣ್ಣನ ಮಗ ಇವಾಗ ಒಂದು 4 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಅವ್ನ ಬರ್ಡೇಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟರೆ ಆಯಿತು ಅಂತೇಳಿ ನಾನು ಆನ್ಲೈನ್ದಲ್ಲಿ ಶಾಪಿಂಗ್ ಮಾಡಿದ್ದೆ. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಅದು ಬಂದು ಸೈಕಲು. ಸೊ ಅದು ಯಾವ ಸೈಕಲು, ಯಾವ ಥರ ಇದೆ, ನನ್ನ ನಾಳೆ ನನಗೆ ಇಷ್ಟ ಆಗುತ್ತೆ ಇಲ್ಲೋ, ಮತ್ತು ಅದು ಕ್ವಾಲಿಟಿ ಹೇಗಿದೆ, ಅದು ಅನ್ಬಾಕ್ಸಿಂಗ್ ಜೊತೆ ಶೇರ್ ಮಾಡ್ತೀನಿ. ಯಾರಾದರೂ 3 to 5 ಇಯರ್ಸ್ ಮಕ್ಕಳಿಗೆ ಏನಾದರೂ ನೀವು ಆನ್ಲೈನಲ್ಲಿ ಏನೋ ಸೈಕಲ್ ತೊಗೋಬೇಕಂತ ಏನಾರ ಪ್ಲ್ಯಾನ್ ಇತ್ತಂದರೆ ಇದನ್ನು ನೀವು ತೊಗೋಬೋದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ ಅಂದರೆ, ಹೆವಿನೆಸ್ ಇದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಲೋಕಲ್ ಮಾರ್ಕೆಟ್ ಕಂಪೇರ್ ಮಾಡಿದರೆ ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ, ದುಡ್ಡು ವರ್ತ್ ಅಂತ ಅನಿಸುತ್ತೆ. ಸೊ ಅದರ ರೇಟ್ ಎಷ್ಟು ಮತ್ತು ಅದು ಹೇಗಿದೆ ಕ್ವಾಲಿಟಿ, ಮತ್ತು ಮಕ್ಕಳು ಎಷ್ಟು ಇಷ್ಟಪಡ್ತಾರೆ, ಕಲರ್ ಏನಿದೆ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಸ್ಪೆಷಲಿ ಬರ್ಡೇ ಬಂದರೆ ಸಾಕು, ಮಕ್ಕಳು ತುಂಬಾ ಒಂಥರ ಸೆಲೆಬ್ರೇಷನ್ ಮೋಡ್ ಒಳಗಿರ್ತಾರೆ. ಕೇಕ್ ಕಟ್ಟಿಂಗ್ ಜೊತೆಗೆ ಒಂದಿಷ್ಟು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ಇನ್ನೂ ಖುಷಿ ಆಗ್ತಾರೆ ಅಂತೇಳಿ ನನ್ನ ಹಳೆಯನಿಗೆ ನಾನು ಸರ್ಪ್ರೈಸ್ ಆಗಿ ಮಾಡಿದ್ದು. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಬೇಕಂದ್ರೆ, ಇದು ಬಂದು ಬೈಸಿಕಲ್ಲು ರೂಮ್ದು ಸಿರೀಸ್ದು ಆರ್ ಫಾರ್ ರ್ಯಾಬಿಟು ಫಾರ್ ಕಿಡ್ಸ್ಗೆ ಅಂತೇಳಿ ಸ್ಪೆಷಲಾಗಿ ಈ ಆರ್ ಫಾರ್ ರ್ಯಾಬಿಟ್ ಅಂತ ಮಾಡಿದ್ದಾರೆ. ಇದ್ರದ್ದು ಕೆಪಾಸಿಟಿ ಬಂದು 40 kg ತನಕ ಐತೆ. ಆಲ್ಮೋಸ್ಟ್ ನೀವು 3 ಇಯರ್ಸಿಂದ 6 to 7 ಇಯರ್ಸ್ ಮಕ್ಕಳಿಗೆ ನೀವು ಆರಾಮಾಗಿ ಇದನ್ನು ಆ್ಯಸ್ ಎ ಗಿಫ್ಟ್ ಅಂತ ಕೊಡ್ಬೋದು. ನೋಡ್ಬೋದು ಕ್ವಾಲಿಟಿ ಎಷ್ಟು ಹೈ ಕ್ವಾಲಿಟಿ ಇದೆ ಅಂದರೆ ಸೂಪರ್ ಆಗಿದೆ. ತುಂಬ ನೋಡೋದಕ್ಕೂ ಲುಕ್ಕು ಸ್ಪೋರ್ಟ್ಸ್ ಸೈಕಲ್ ಥರ ಇದೆ. ಸೊ ಬೈಸಿಕಲ್ ಅಂತಂದರೆ ವಾವ್, ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿದರೆ. ಹಾಗೆ ನೋಡೋದಕ್ಕೆ ಲುಕ್ಕು ಅಂತಂದರೆ ಇದು ಬೆಸ್ಟ್ ಬೈಸಿಕಲ್ ಅಂತ ಹೇಳ್ಬೋದು. ಈ ಬೈಸಿಕಲ್ದು ರೇಟ್ ಬಂದು 4600 ಇದೆ. ನೀವು ಎಕ್ಸ್ಟ್ರಾ ಎಕ್ಸಸರೀಸ್ ಆ್ಯಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ಟ್ರಾ ಹೆಲ್ಮೆಟ್ ಇರ್ಬೋದು, ನೀ ಬೆಲ್ಟ್ ಇರ್ಬೋದು, ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಸಮ್ಮು ನಿದ್ದೆ ಬಂದಿಲ್ಲ? ಏನು ಮಾಡತ್ತಿ? ನಾಳೆ ಏನೈತಿ? ಯಾರ್ದು? ನೀ ಏನು ಮಾಡತ್ತಿ ಇಲ್ಲಿ? ಸರ್ಪ್ರೈಸ್ ಕೊಡಕ್ಕ? ಓಕೆ, ಈಗ ಮಲ್ಕೊಳ್ಳೋಣ, ಬೆಳಗ್ಗೆ ಬರೋಣ. ಓಕೆ, ಗುಡ್ ನೈಟ್. ನಾವು ಸೈಕಲ್ ಆರ್ಡ್ರ್ ಮಾಡಿದ್ದು ಮಕ್ಕಳಿಗೆ ಹೇಳಿದ್ದಿಲ್ಲ. ಸೊ ಹಾಗಾಗಿ ನೈಟ್ ನಾವು ಅನ್ಬಾಕ್ಸಿಂಗ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳ್ಬೋದು. ಸೊ ಮಕ್ಕಳನ್ನೆಲ್ಲ ಮನಸಿ ಮಾಡಿದ್ವಿ, ಬಟ್ ನನ್ನ ಮಗಳು ಮನ್ಕೊಳ್ಳಿಲ್ಲ. ಆಕೆಗೆ ಗೊತ್ತಾಯಿತು ಸೊ ಏನೋ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಅಂತಂತೇಳಿ. ಹಾಗಾಗಿ ಅವಳು ಕರ್ಕೊಂಡೇ ಮಾಡಿದ್ವಿಲ್ಲ ಅಂದರೆ ತುಂಬಾ ಲೇಟ್ ಆಗುತ್ತೆ ನೈಟು ಅಂತೇಳಿ. ಸೊ ಎಲ್ಲ ಬೈಸಿಕಲ್ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿತ್ತು. ಅದ್ರ ಜೊತೆ ಒಂದು ಇನ್ಸ್ಟ್ರಕ್ಷನ್ದು ಒಂದು ಬುಕ್ಕ ಕೂಡ ಕೊಟ್ಟಿದ್ರು, ಆ ಥರ ನಾವು ಅದನ್ನು ಇನ್ಸ್ಟಾಲ್ ಮಾಡ್ಬೋದು ಅಂತೇಳಿ. ತುಂಬ ಈಸಿಯಾಗಿದೆ. ಸೊ ಪಟ್ಪಟ ಅಂತ ಒಂದು ಅರ್ಧ ಗಂಟೆಯಲ್ಲಿ ನಾವು ಅರೇಂಜ್ ಮಾಡ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿರುವುದರಿಂದ ಸೊ ವರ್ತ್ ಅಂತ ಅನ್ನಿಸ್ತು ನಂಗೆ ರೇಟ್ ತಕ್ಕಂಗೆ. ಇದೆಲ್ಲ ಮಾಡೋಷ್ಟಕ್ಕೆ ಟೈಮ್ ಬಂದು ನೋಡ್ಬೋದು 12 ಗಂಟೆ ಮೇಲೆ ಆಗಿದೆ ನೈಟು. ಸೊ ಇದು ಮಾರ್ನಿಂಗು ಈ ಥರ ಕವರ್ ಮಾಡಿಬಿಟ್ಟಿದ್ದೆ ನಾನು. ಅವನಿಗೆ ಸರ್ಪ್ರೈಸ್ ಕೊಡಬೇಕು, ಸೊ ಸಡನ್ನಾಗಿ ಗೊತ್ತಾಗ್ಬಾರ್ದು ಅವನಿಗೆ ಅಂತೇಳಿ. ಈಗ ಏನು ಮಾಡಬೇಕು? ಓಕೆ, ಬನ್ನಿ ಬರ್ರಿ ಬರ್ರಿ ಬರ್ರಿ. ಹ್ಯಾಪಿ ಬರ್ಡೇ ಶ್ರೇಯೋ. ಅಪ್ಪ ನಿನಗೊಂದು ಸರ್ಪ್ರೈಸ್. ಓಕೆ, ಈಗ ಕಣ್ಣು ಕಟ್ತಿದ್ದೀನಿ, ನಿನಗೊಂದು ಸರ್ಪ್ರೈಸ್ ಕೊಡಲಿ. ಅತ್ತೆ ಕಡೆಯಿಂದ ಒಂದು ಗಿಫ್ಟ್. ಓಕೆ ಓಕೆ ಓಕೆ. ಸಕಸ್ ಸಕಸ್. ಲೈಟ್ ಬಾಪು ಏನೈತ್ ನೋಡ.
ಈಗ ಇಲ್ಲಿ ಜಗದ್ ಹಿಡಿ ಜಗದ್ 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 ಏನಪ್ಪ ಏನಿದ ಏನ ಹೆಂಗೈತಿ ಅಣ್ಣ ಅಣ್ಣ ಥ್ಯಾಂಕ್ ಯು ಹೆಂಗೈತಿ ನಿನ್ ಸೈಕಲ್ ಹೆಂಗೈತಿ ಓಕೆ ಇಷ್ಟ ಆಯ್ತಾ ಅಪ್ಪ ಒಂದು ಸ್ಪೆಷಲ್ ಫ್ಯಾಮಿಲಿ ಮೆಂಬರ್ ಮನೆಗೆ ಬಂದಿದ್ದಾರೆ. ಸೊ ಮಕ್ಕಳಿಗಂತೂ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಪೂಜೆ ಮಾಡಿಬಿಡೋಣ ಬನ್ನಿ, ಅವ್ರಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ ಯಾವಾಗ ಸೈಕಲ್ ಓಡಿಸ್ಲಿ ಅಂತೇಳಿ. ಸೊ ಹಾಗಾಗಿ ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಮಕ್ಕಳ ಜೊತೆ ಒಂದು ಪೂಜೆ ಮಾಡೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲೇ ಅವ್ರು ನೋಡುವಂಥ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಮತ್ತು ಅದ್ರ ಜೊತೆ ನಾನು ಮಾಡಬೇಕು ಅನ್ನೋದೊಂದು ಇರುತ್ತಲ್ವ, ಅದ್ರ ಮಧ್ಯೆ ಸೊ ನಾವು ಬೇಡ ಬೇಡ ಅಂತೀವಿ, ಬಟ್ ಅವ್ರು ಬರ್ತಾರೆ. ಸೊ ಅವ್ರ ಕ್ಯೂರಿಯಾಸಿಟಿ ಮುಂದೆ ಆ ಚೈಲ್ಡಿಶ್ ಬಿಹೇವಿಯರ್ ಇರ್ಬೋದು ಅಥವಾ ಒಂದು ಆ ಮುಗ್ಧತನೆ ಅನ್ನೋದು ಆ ಮಕ್ಕಳಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ದೊಡ್ಡವರಲ್ಲಿ ಅದೆಲ್ಲ ಕಣ್ಮರೆ ಆಗಿದೆ ಅಂತ ಹೇಳ್ಬೋದು. ಚಿಕ್ಕವರಿದ್ದರೆ ಪ್ಲೀಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮಾಡ್ತಾ ಇದ್ದೀರಿ? ಹೌದಾ? ಚಾಕ್ಲೇಟ್ ಕೊಡಿ, ಈಗ ಕೊಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವ ಸೈಕಲ್ ಇದು? ಸೈಕಲ್ ಹೆಸರೇನೈತಿ? ಒಂದು ಚೂರು ನನ್ನ ಫ್ಯಾಮ್ಲಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಇದು ಬಂದು ನನ್ನ ತವರು ಮನೆ ಬಿಜಾಪುರದಲ್ಲಿದೆ. ಸೊ ನನ್ನ ಹಳೆಯನ ಬರ್ಡೇಗೆ ಅಂತೇಳಿ ನಾನು ಸ್ಪೆಷಲಿ ಹೋಗಿದ್ದು. ನನ್ನ ಅಣ್ಣನಿಗೆ ಇಬ್ಬರು ಮಕ್ಕಳು, ಒಂದು ದೊಡ್ಡವ ಬಂದು ಶ್ರೇಯಸ್ಸು, ಸಣ್ಣವಳು ಸಮನ್ವಿ ಅಂತೇಳಿ. ಹಾಗೆ ನನ್ನ ವೈನಿ ಇದ್ದಾರೆ, ಮಮ್ಮ ಇದ್ದಾರೆ. ನೆಕ್ಸ್ಟ್ ಇವ್ರು ಬಂದು ನನ್ನ ಇಬ್ಬರು ಮಕ್ಕಳು, ಆ್ಯಸ್ ಯೂಶಲ್ ಗೊತ್ತಿರಬೇಕು, ಟ್ವಿನ್ಸ್ ಅಂಥೇಳಿ. ಸೊ ಯಾರನ್ನ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರ ಅವರಿಗಂತ ಹೇಳ್ತಾ ಇದ್ದೀನಿ. ನನ್ನ ಅಣ್ಣನ ಮಗನಿಗಾಗಿ ನಾನು ಬರ್ಡೇಗೆ ಸ್ಪೆಷಲ್ ಗಿಫ್ಟ್ ಅಂತೇಳಿ ನಾನು ಹೋಗಿದ್ದು, ಮತ್ತು ಒಂದು ಆನ್ಲೈನಲ್ಲಿ ಇದು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅದ್ರದ್ದು ರಿವ್ಯೂನು ಕೊಟ್ಟಂಗಾಯಿತು. ಜೊತೆಗೆ ನಮ್ಮದು ಬರ್ಡೇ ಸೆಲಿಬ್ರೇಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ನಮ್ಮ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಗುವ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ. ಸೊ ಮಾರ್ನಿಂಗ್ ಪೂಜೆ ಮುಗಿಸ್ಕೊಂಡು ಸೊ ಫುಲ್ ಆಲ್ಮೋಸ್ಟ್ ಮಧ್ಯಾಹ್ನ ತನಕ ಬಿಸಿಲು ತನಕ ಮಕ್ಕಳು ತುಂಬ ಆಟ ಆಡಿದರು. ನನ್ನ ಹಳೆಯನಿಗೆ ಬರಲ್ಲ ಅಷ್ಟು ಸೈಕಲು, ಮುಂಚೆ ಯೂಸ್ ಮಾಡಿದ್ದೆ, ಬಟ್ ಅಷ್ಟು ಒಬ್ಬನೇ ಹೋಗೋಕ್ಕಾಗಲ್ಲ. ಬಟ್ ನನ್ನ ಇಬ್ಬರು ಮಕ್ಕಳಿಗೆ ಬರುತ್ತೆ, ಅವರು ಆರಾಮಾಗಿ ಗಾಡಿ ಓಡಿಸಿದ್ರು. ಬಟ್ ನನಗೆ ಹಳೆಯನಿಗೆ ಸ್ಟಾರ್ಟಿಂಗ್ ಇರೋದರಿಂದ ಸ್ವಲ್ಪ ಅವನಿಗೆ ಕೈ ಹಿಡಿದು ಓಡಿಸ್ಬೇಕಾಯಿತು. ಬಟ್ ಕಂಫರ್ಟೇಬಲ್ ಇದೆ ಮಕ್ಕಳಿಗೆ, ಯಾಕಂದರೆ ಎರಡು ಸೈಡ್ ವೀಲ್ ಇರೋದರಿಂದ ಮಕ್ಕಳು ಬೀಳೋ ಚಾನ್ಸಸ್ ಇಲ್ಲವೇ ಇಲ್ಲ. ಜಸ್ಟ್ ಅವ್ರು ಹೆದರ್ತಾರಂತೆ, ಅವ್ರ ಜೊತೆ ನಾವು ಸಪೋರ್ಟಿವ್ ಆಗಿ ನಿಂದಿರ್ಬೋದು ಅಷ್ಟೇ. ಸೊ ಹಾಗಾಗಿ ಮಕ್ಕಳಿಗೆ ಆರಾಮಾಗಿ ಈ ಥರ ಬೈಸಿಕಲ್ ಕೊಡಿಸ್ಬೋದು. ಸೊ ಅವ್ರಿಗೆ ಹೆದರಿಕೆ ಬರೋದಿಲ್ಲ. ಸೊ ಎಷ್ಟು ಬೇಕಾಗುತ್ತೆ ಅಷ್ಟು 3 years ಪ್ಲಸ್ ಆಯ್ತು ಥರ ಮಕ್ಕಳಿಗೆ ಆದಷ್ಟು ಸೈಕಲ್ ಕೊಡಿಸಿ. ಇದರಿಂದ ನಮ್ಗೆ ಅವ್ರ ಬಾಡಿಗೂ ಎಕ್ಸಸೈಸ್ ಆಗುತ್ತೆ, ಹಾಗೆ ಅವರಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೀವು ದೊಡ್ಡವ್ರ ಆಮ್ನೆ ಕೊಟ್ಟರೆ ಬೀಳ್ತೀವನ್ನೋ ಒಂದು ಹೆದರಿಕೆ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಹಾಗಾಗಿ ಆದಷ್ಟು ಬೇಗ ಒಂದು 3 years ಆಯ್ತಂದರೆ ಆಲ್ಮೋಸ್ಟ್ ನೀವು ಕೊಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ರೆಕಮೆಂಡೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಈ ಪ್ರಾಡಕ್ಟ್ನ. ಬಟ್ ಆದರೂ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದೇ ಸಿಂಗಲ್ ಸೀಟ್ ಇದೆ. ಸೊ ಅದೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಚೆನ್ನಾಗಿ ಅನಿಸ್ತಾ? ಎಲ್ಲಿಗೆ ಮತ್ತು ಕೊಡ್ಬೇಕಲ್ಲವ? ಶ್ರೇಯಸ್ ಕೊಡ್ತಾನ? ಹೆಂಗೆ ಹೋಯ್ತಿ? ಹೆಂಗೆ ಓದ್ಕೊಂಡು ಹೋಯ್ತಿ? ಓಕೆ ಬಾಯ್, ಹೋಗ್ಬಿಡು ಪುನಃ ಹೋಗ್ಬಿಡು. ನನಗದ್ರ ಕೂಡಕ್ಕೆ ಬರಲ್ಲ, ಮತ್ತೆ ಹೆಂಗೆ ಮಾಡೋದು? ಒಂದೇ ಐತಿ ಸೀಟ್. ಎಲ್ಲಿಗೆ ಹೊಂಟಿರಿ? ಎಲ್ಲಿಗೆ ಹೊಂಟಿರಿ? ಸೈಕಲ್ ನೋಡು. ಎಲ್ಲಿಗೆ ಹೊಂಟಿಯಪ್ಪ? ಓಕೆ, ಕೇಕ್ ಕಟ್ಟಿಂಗ್ ಹೊಂಟಿರಿ? ಹಾಂ,
ಸರಿ ಹಿಂದಕ್ಕೆ ಸರಿ. ಹಾಯ್, ಏನು ಇವತ್ತು ನಿಂದು? ಓಕೆ, ವಾವ್, ಸೂಪರ್, ಲುಕಿಂಗ್ ಸೂಪರ್ ಶ್ರೇಯು, ಸೂಪರ್. ಹಾಯ್, ಸೆಕೆಂಡ್ ಮಾಡು ಶ್ರೇಯಾಗ. ಯಾಕೆ ಇದು ಮಾಡ್ತಾರೆ? ಕೈ. ಓಕೆ, ಚಲ್ ಹೋಗ್ರಿ, ನಡ್ರಿ, ಯಾಕೆ ಇಡಿ. ನಾವು ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ಗೆ ಅಂತೇಳಿ ಬಿಜಾಪುರದಲ್ಲಿರುವ ಹಾಗೆ ನಮ್ಮ ಮನೆ ಸಮೀಪನೇ ಅಂತ ಹೇಳ್ಬೋದು ಸ್ಫೂರ್ತಿ ರೆಸಾರ್ಟ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ಬಫೆ ಸಿಸ್ಟಮ್ ಇದೆ, ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೂ ತುಂಬ ಚೆನ್ನಾಗಿ ಪ್ರೀಸಿಯಸ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಅದೇ ಜಿಟಿ ಮಳೆ ಬರ್ತಾ ಇತ್ತು, ಹಾಗಾಗಿ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಡೋಕ್ಕಾಗಲಿಲ್ಲ. ಬಟ್ ಚೆನ್ನಾಗಿದೆ, ವೆದರು ಚೆನ್ನಾಗಿತ್ತು, ಹಾಗೆ ಮಕ್ಕಳಿಗೆ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಸ್ಫೂರ್ತಿ ರೆಸಾರ್ಟು. ಲಾಸ್ಟ್ ಇಯರು ನಾವು ಅಲ್ಲೇ ಹೋಗಿದ್ವಿ ಅಂತ ಹೇಳ್ಬೋದು. ಚೆನ್ನಾಗಿ ಅನ್ನಿಸ್ತು ಮಕ್ಕಳಿಗೆ ಸ್ಪೆಷಲ್, ಯಾಕಂದರೆ ಅವರು ಫ್ರೀಯಾಗಿ ಆಟ ಆಡ್ಬೋದು ಅಂತ ಹೇಳಿ. ಕೇಕ್ ಕಟ್ಟಿಂಗ್ ಟೈಮ್ ಬಂತು. ಹ್ಯಾಪಿ ಬರ್ಡೇ ನನ್ನ ಮುದ್ದು ಅಳಿಯ, ಹೀಗೆ ಸುಖವಾಗಿ ಚೆನ್ನಾಗಿ ಬಾಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಫೆ ಸಿಸ್ಟಮ್ ಇರೋದರಿಂದ ನಮಗೆ ಏನು ಬೇಕಾದೆಲ್ಲ ಸ್ನ್ಯಾಕ್ಸ್ ಸಿಕ್ತು, ಊಟ ಚೆನ್ನಾಗಿ ಮುಗಿಸ್ಕೊಂಡ್ವಿ. ಸೊ ಮಕ್ಕಳಿಗೆ ಸ್ಪೆಷಲಿ ಸ್ನ್ಯಾಕ್ಸ್ ಇದ್ದರೆ ಅಂದರೆ ಗೊತ್ತಲ್ವ, ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಕ್ಕಳ ಸ್ಪೆಷಲ್ ಡೇ ಅಂತಂದರೆ ಅವ್ರಿಗೆ ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ಲೇಬೇಕಂತಂತ ಪ್ಲ್ಯಾನಿಂಗ್ ಮಾಡಿ ಇಲ್ಲಿ ಬಂದಿದ್ದು ನಾವು. ಅಮ್ಮ ಮನೆಯಲ್ಲೇ ಇದ್ದರು, ಸೊ ನೀವೇ ಹೋಗಿ ಬಂದುಬಿಡಿ ಅಂತಂತ ಹೇಳಿದರು. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿ ಮತ್ತು ಮಮ್ಮಿ ಜೊತೆ ಅಂದರೆ ಅಜ್ಜಿಗೆ ಹೋಗಿ ಕೇಕ್ ತಿನ್ನಿಸ್ಬೇಕು. ಸೊ ಅದನ್ನೆಲ್ಲ ನೆಕ್ಸ್ಟ್ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಕ್ಕಳು ಅಜ್ಜಿ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡೋರಂದರೆ ಅಜ್ಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಕ್ವಾಲಿಟಿ ಟೈಮನ್ನು ಮೊಮ್ಮಕ್ಕಳ ಜೊತೆ ಅವ್ರಿಗೂ ಕೊಡಿ, ಹಾಗೆ ಮಕ್ಕಳು ಅಜ್ಜಿ ತಾತ ಜೊತೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಬ್ಲಾಗ್ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.